ಇವತ್ತಿನ ರೆಸಿಪಿ ಮಟರ್ ಪನ್ನೀರ್ ಮಸಾಲ. ಇದನ್ನು ನಾನಿವತ್ತು ಡಾಬಾ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಸಿಯಾಗಿರೋ ಸ್ಟೆಪ್ಸ್ನ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇಲ್ಲಿ 1 ಸ್ಪೂನು ಸೋಂಪು ಕಾಳು, 1 ಸ್ಪೂನು ಜೀರಿಗೆ, ಹಾಗೆ ಒಂದು 10 ಮೆಣಸು, ಒಂದು 10 ಗೋಡಂಬಿನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಇದಷ್ಟು ಮಸಾಲೆ ಐಟಮ್ಸ್ನೂ ಕೂಡ ನಾವು ತಗೋಬೇಕು. ಒಂದು 3 ಟೊಮ್ಯಾಟೊ, 2 ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡೋದು ಬೇಡ, ಸ್ವಲ್ಪ ದಪ್ಪವಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಇದನ್ನೆಲ್ಲ ನಾನು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋದು, ಆವಾಗ ಫೈನ್ ಪೇಸ್ಟ್ ಆಗುತ್ತೆ. ಸೊ ಯಾರು ಇಲ್ಲಿ ಫ್ರೆಶ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕು ಅಂತಿರ್ತೀರ, ಅಥವಾ ಜಿಂಜರ್ ಗಾರ್ಲಿಕ್ನೇ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಅಂತಿರ್ತೀರಿ, ಅವ್ರಿಗೆ ಹುರಿಯೋ ಟೈಮಲ್ಲಿ ಏನು ಮಾಡಬೇಕು, ಒಂದು ಅರ್ಧ ಇಂಚಷ್ಟು ಶುಂಠಿ, ಹಾಗೆ ಒಂದು 10 ಹೆಸರಷ್ಟು ಬೆಳ್ಳುಳ್ಳಿನ ಕೂಡ ಇಲ್ಲಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೇ ಥರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಟೊಮೆಟೊ ಇದನ್ನು ಕೂಡ ಇಲ್ಲಿ ನೀಟಾಗಿ ಹುರ್ಕೊಬೇಕು. ಈ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ನಾವು ಹುರಿಬೇಕು. ತುಂಬ ಸಾಫ್ಟಾಗಿ ಏನು ಇದಾಗೋದು ಬೇಡ, ಕಲರ್ ಚೇಂಜ್ ಆಗಿ ಹಸಿ ಸ್ಮೆಲ್ ಹೋದರೆ ಸಾಕು ನಮಗೆ. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಬೇಕು. ಸೊ ಫ್ರೆಶ್ಶಾಗಿ ಯಾರು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕು ಅಂತ ಹೇಳ್ತಾರೆ, ಅವ್ರು ಇವಾಗಲೇ ಅದು ಹುರಿಯೋ ಟೈಮಲ್ಲೇ ನಾವು ಅದನ್ನು ಕೂಡ ಹುರ್ಕೊಳ್ಳಿ. ಈ ರೆಸಿಪಿ ಇದೆಯಲ್ಲ, ಇದು ನನಗೆ ಒಬ್ಬರು ನನ್ನ ಫ್ರೆಂಡು ಬೆಂಗಾಲಿ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದು. ಸೊ ಇದನ್ನು ನಾನು ತುಂಬ ಸತಿ ಮಾಡ್ತಾನೆ ಇರ್ತೀನಿ. ವಾರದಲ್ಲಿ 1-2 ಸತಿನಾದರೂ ನಮ್ಮ ಮನೇಲಿ ಪನ್ನೀರನ್ನ ನಾವು ಮಾಡೇ ಮಾಡ್ತೀವಿ. ಸೊ ಪನ್ನೀರ್ ಫ್ರೆಶ್ ಆಗಿದ್ದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರ್ನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಇಲ್ಲಿ ಮಸಾಲೆ ಐಟಮ್ಸ್ ಏನು ತೊಗೊಂಡಿದ್ದೀವಲ್ಲ, ಅದನ್ನು ಕೂಡ ಇವಾಗಲೇ ಬಾಣಲಿಗೆ ಹುರಿಯೋಕೆ ಹಾಕ್ಕೋಬೇಕು. ಈ ಥರ ಇದು ಕಲರು ಚೇಂಜ್ ಆಗುತ್ತೆ. ಸೊ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಸತಿ ಇದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಇಲ್ಲಿ ನಾನು 200 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 100 ಗ್ರಾಮಷ್ಟು ಬಟಾಣಿನ ತೊಗೊಂಡಿದ್ದೀನಿ. ಇವಾಗ ನೋಡಿ, ಬಟಾಣಿ ಸೀಸನ್ ಅಲ್ವಾ, ಫ್ರೆಶ್ ಆಗಿರೋ ಬಟಾಣಿ ಸಿಗುತ್ತೆ. ಸೊ ಇವಾಗ ಇಂಥ ರೆಸಿಪಿಗಳನ್ನೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನೇನು ತಣ್ಣಗಾಗಕ್ಕೆ ಇಟ್ಕೊಂಡಿರ್ತೀವಲ್ಲ ಹುರಿದ್ಬಿಟ್ಟು, ಸೊ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಅದೇ ಥರ ಇಲ್ಲಿ ಒಂದು 10 ಕಾಜುನ ನೀರಲ್ಲಿಟ್ಟಿದ್ದೆ, ಅದು 1 ಅವರ್ ನೆನೆದ್ರೆ ಸಾಕು ನಮಗೆ. ಸೊ ತುಂಬ ಓವರ್ನೈಟೆಲ್ಲ ನೆನೆಸ್ಕೋಬೇಕಂತೇನಿಲ್ಲ, ಜಸ್ಟ್ 1 ಅವರ್ನ ನೆನೆಸ್ಕೊಂಡ್ರೆ ಸಾಕು. ಅದನ್ನು ಕೂಡ ಹಾಕ್ಕೋಬೇಕು. ಅದು ಒಂದು ಮಸಾಲಾಗೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ, ಹಾಗಾಗಿ ಕಾಜು ಹಾಕ್ಕೋಬೇಕು. ಕಾಜು ಇಲ್ಲಾಂದರೆ ಈ ಮಸ್ಕ್ ಮಿಲನ್ ಸೀಡ್ಸು ಅದನ್ನು ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದನ್ನೆಲ್ಲ ನಾವು ಫೈನಾಗಿ ರುಬ್ಕೊಂಡ್ಬಂದ್ಬಿಡೋಣ. ಈ ಥರ ನೋಡಿ, ನುಣ್ಣಗೆ ಈ ಥರ ರುಬ್ಬಬೇಕು. ಹಾಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಇದು ಏನು ನಾವು ರುಬ್ಬಿರ್ತೀವಲ್ಲ ಈ ಎಲ್ಲ ಮಸಾಲನೂ ಕೂಡ ನಾವು ಒಂದು ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೋಬೇಕು ಎಣ್ಣೆಗೆ. ಇಲ್ಲಾಂದರೆ ಇದು ಎಲ್ಲ ಕಡೆ ಹೀಗೆ ಸಿಡಿತಾ ಇರುತ್ತೆ, ಅದು ಜೋರಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೇ ಸತಿ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಮಾಡ್ಕೋಬೇಕು. ಇವಾಗ ಏನು ಬಟಾಣಿ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೇ ಮಸಾಲಕ್ಕೆ ಹಾಕ್ಕೋಬೇಕು. ಅದು ಕೂಡ ಚೆನ್ನಾಗಿ ಕುದಿಬೇಕು. ಆ ಮಸಾಲದ ಫ್ಲೇವರ್ ಏನಿರುತ್ತಲ್ಲ, ಆ ಬಟಾಣಿ ಎಲ್ಲ ಹೀರ್ಕೋಬೇಕು. ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ತಾನೆ ಇರಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಕಸೂರಿ ಮೇಥಿ, ಈ ಕುದಿಯುವಾಗಲೇ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಆವಾಗಲೇ ಅದು ನಮಗೆ ಆ ಡಾಬಾ ಸ್ಟೈಲ್ದು ಒಂದು ಫ್ಲೇವರ್ನ ಕೊಡುತ್ತೆ. ಈ ಥರ 1-2 ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕುದಿಯೋವಾಗಲೇ ನಾವು ಆವಾಗವಾಗ ಈ ಥರ ಕೈ ಆಡಿಸ್ತಾ ಇರಬೇಕು. ಸೊ ಖಾರ ಉಪ್ಪು ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ನೀವು ಹಾಕ್ಕೊಳ್ಳಿ, ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅದಕ್ಕಾಗಿ. ಸೊ ಈ ಥರ ನೋಡಿ, ಕಲರ್ ಚೇಂಜ್ ಆಗುತ್ತೆ, ಎಣ್ಣೆ ಬಿಟ್ಕೊಂಡು ಈ ಥರ ಮೇಲೆ ಬರುತ್ತೆ. ಇವಾಗ ಕಟ್ ಮಾಡಿರ್ತೀವಲ್ಲ ಪನ್ನೀರ್ನ, ಅದನ್ನೆಲ್ಲನೂ ಈ ಮಸಾಲಾಗೆ ಸೇರಿಸ್ಕೊಳ್ಳೋಣ. ಪನ್ನೀರ್ ಸೇರಿಸ್ಬಿಟ್ಟು ಇಮಿಡಿಯೇಟಾಗಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಸೊ ಹಾಗೆ ಬಿಟ್ಟಾಗ ಆ ಪನ್ನೀರ್ ಅನ್ನೋದು ಏನೈತಲ್ಲ ಶೇಪ್ ಹೇಗಿರುತ್ತೆ ಹಾಗೆ ಇರುತ್ತೆ, ಇಲ್ಲಾಂದರೆ ಪನ್ನೀರು ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಒಡ್ಕೊಂಡ್ಬಿಡುತ್ತೆ. ಆಮೇಲೆ 1 ನಿಮಿಷ ಆದಮೇಲೆ ಈ ಥರ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಉಪ್ಪು, 1 ಸ್ಪೂನ್ ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ. ನಾನೊಂದು 4-5 ಜನಕ್ಕಾಗುವಷ್ಟು ಈ ರೆಸಿಪಿನ ಮಾಡ್ತಾಯಿದ್ದೀನಿ.
ನಿಮಗೆ ಎಕ್ಸ್ಟ್ರಾ ಬೇಕಾದರೆ ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಉಪ್ಪೆಲ್ಲ ಈ ಥರ ಹಾಕ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಅದು ಇನ್ನೂ ಕುದೀತಾನೆ ಇರಬೇಕು. ಇನ್ನೂ 1 ನಿಮಿಷ ಹಾಗೆ ಅದನ್ನು ಇಡಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಫ್ರೆಶ್ ಕ್ರೀಮು ಫೈನಲ್ ನಮಗೆ ಬರೋದೇ ಆ ಫ್ರೆಶ್ ಕ್ರೀಮ್ ನೀವು ಮಾರ್ಕೆಟಿಂದ ಬೇಕಾದ್ರೂ ತೊಗೊಬನ್ನಿ. ಇಲ್ಲಾಂದರೆ ಕೆನೆ ಇರುತ್ತಲ್ಲ, ಕೆನೆನ ಸ್ಟೋರ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮನೆಯಲ್ಲೇ ಫ್ರೆಶ್ ಕ್ರೀಮ್ನ ಮಾಡ್ಕೊಳ್ಳಿ. ಹೀಗೆ ಫೈನಲ್ಲಾಗಿ ಆ ಲುಕ್ಕೋಸ್ಕರ ನಾವು ಫ್ರೆಶ್ ಕ್ರೀಮ್ನ ಹಾಕ್ಕೊಂಡ್ರೆ ಆ ಟೇಸ್ಟು ಚೆನ್ನಾಗಿರುತ್ತೆ. ಆ ಡಾಬಾ ಸ್ಟೈಲ್ ಫಿನಿಶ್ ಕೊಡೋದೇ ಈ ಫ್ರೆಶ್ ಕ್ರೀಮು. ಇವತ್ತಿನ ರೆಸಿಪಿ ಮಟರ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.